ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಈ ವಾರ ಅಂತ ಹೇಳಿದ್ರೆ 15ನೇ ವಾರ. ಇದಾದ ನಂತರ ನೆಕ್ಸ್ಟ್ ಬರೋದೇನೆ ಫಿನಾಲೆ ವಾರ ಆಗಿರುತ್ತೆ. ಸೊ ಹೀಗಾಗಿ ಈ ವಾರದಂದು ಯಾರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗಲಿದೆ, ಸೊ ಇದಕ್ಕೋಸ್ಕರ ತುಂಬಾ ಜನ ಕಾತರದಿಂದ ಕಾಯ್ತಾ ಇರ್ತೀರಾ. ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಈ ಸಲದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ. ಯಾಕೆ ಅಂತ ಹೇಳಿದ್ರೆ ಈ ವಾರ ತುಂಬಾ ಜನ ಗಿಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆ ಬರಬೇಕು ಅಂತ ಹೇಳಬಹುದು. ಬಟ್ ಗಿಲ್ಲಿ ಅವರು ಈ ವಾರ ಅಷ್ಟೊಂದು ಹೈಲೈಟ್ ಆಗಿಲ್ಲ. ಟಾಸ್ಕ್ ಅಲ್ಲಿ ಆಗಿರಬಹುದು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಆಗಿರಬಹುದು, ಅಷ್ಟೊಂದು ಅವ್ರು ಹೈಲೈಟ್ ಆಗಿಲ್ಲ. ನಿನ್ನೆ ಟಾಸ್ಕ್ ಅಲ್ಲಿ ಸಖತ್ ಚೆನ್ನಾಗೇನೆ ಆಡಿದ್ರು ಗಿಲ್ಲಿ ಅವರು. ಇಲ್ಲಿ ಕಾವ್ಯ ಅವರ ಪರವಾಗಿ ಆಡಿದ್ರು, ಹಾಗೆ ತುಂಬಾನೇ ಫಾಸ್ಟ್ ಆಗಿದ್ರು. ಆಲ್ಮೋಸ್ಟ್ 3 ನಿಮಿಷ 50 ಸೆಕೆಂಡ್ 30 ಸೆಕೆಂಡ್ ಅಷ್ಟು ಸ್ಪೀಡ್ ಆಗಿ ಅದನ್ನ ಕಂಪ್ಲೀಟ್ ಕೂಡ ಮಾಡಿದ್ದಾರೆ. ಇದನ್ನ ರಘು ಅವರು ಮಾತಾಡುವಂತಹ ಸಮಯದಲ್ಲಿ ಅವರೇನೆ ಹೇಳಿದ್ದಾರೆ ಕೂಡ. ರಘು, ಕಾವ್ಯ, ರಕ್ಷಿತಾ ಅವರೆಲ್ಲ ಕೂತು ಮಾತಾಡ್ತಾ ಇರುವಂತಹ ಸಮಯದಲ್ಲಿ ಅವ್ರು ಹೇಳ್ತಾ ಇದ್ರು ಗಿಲ್ಲಿ ತುಂಬಾನೇ ಸ್ಪೀಡ್ ಆಗಿ ಅದನ್ನ ಮಾಡ್ದ ಅಂತ ಹೇಳಿ. ಸೊ ಇವರೇನಾದ್ರು ಅಂದ್ರೆ ಗಿಲ್ಲಿ ಏನಾದ್ರು ನನ್ನ ಪರವಾಗಿ ಆಡಿದಿದ್ರೆ ನಾನೇ ವಿನ್ ಆಗ್ತಾ ಇದ್ನೇನೋ ಅನ್ನೋದನ್ನ ಗಿಲ್ಲಿ ಅವರ ಪರವಾಗಿ ಇಲ್ಲಿ ರಘು ಅವರು ಮಾತಾಡ್ತಾ ಇದ್ರು. ಸೊ ಚೆನ್ನಾಗಿ ಆಡಿದ ಅಂತ ಹೇಳಿ. ಬಟ್ ಸ್ಟಿಲ್ ಈ ವಾರ ಓವರ್ ಆಲ್ ಆಗಿ ಎಲ್ಲ ವಿಷಯವನ್ನ ಕನ್ಸಿಡರ್ ಮಾಡೋದಾದ್ರೆ ಗಿಲ್ಲಿಗಂತೂ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗೋದಿಲ್ಲ. ಇನ್ನು ಮ್ಯೂಟೆಂಟ್ ರಘು ಅವರು ಈ ವಾರ ಆಕ್ಚುಲಿ ಚೆನ್ನಾಗಿ ಆಡಿದ್ದಾರೆ. ಬಟ್ ಧ್ರುವಂತ್ ಅವರ ಜೊತೆ ಅವ್ರಿಗೆ ಆದಂತಹ ಒಂದು ಜಗಳ ಏನಿದೆ ಅದು ಅನ್ನೆಸೆಸರಿ ಆಗಿತ್ತು, ಅವಶ್ಯಕತೆ ಇರಲಿಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ಅವ್ರಿಗೇನೋ ಧ್ರುವಂತ್ ಅವರು ಅವ್ರ ಒಪಿನಿಯನ್ ಹೇಳ್ಕೊಳ್ತಾ ಇದ್ರೆ ಬಿಟ್ಟು ಹಾಕ್ಬೇಕಾಗಿತ್ತು. ಓಕೆ, ಇವ್ರ ಪಾಯಿಂಟ್ ಬೇಕಿದ್ರೆ ಹೇಳಿ, ರಘು ಅವರು ತಮ್ಮ ಒಂದು ಪಾಯಿಂಟ್ ಅನ್ನ ಬೇಕಿದ್ರು ಹೇಳಿ. ಬಟ್ ರಘು ಅವರು ಹೊರಗಡೆ ಬಾ, ಒಬ್ಬನೇ ಸಿಗ್ತೀನಿ, ಏನ್ ಹೇಳ್ತೀಯಾ ಏನ್ ಮಾಡ್ತೀಯಾ ನಾನು ನೋಡೇ ಬಿಡ್ತೀನಿ ಅನ್ನೋ ರೇಂಜಲ್ಲೆಲ್ಲ ಮಾತಾಡ್ತಾ ಇದ್ರು. ಸೊ ರಜತ್ ಬುಜ್ಜಿ ಅವರ ನೆನಪು ಸ್ವಲ್ಪ ಆದಂಗೆ ಆಯ್ತು ನನಗೆ. ಸೊ ಅವಶ್ಯಕತೆ ಇರಲಿಲ್ಲ ರಘು ಅವರಿಗೆ. ಸೊ ಈ ವಿಷಯದಿಂದಾಗಿ ರಘು ಅವರಿಗೂ ಕೂಡ 100% ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಮಿಸ್ ಆಗೇ ಆಗುತ್ತೆ. ಇನ್ನು ಧನುಷ್ ಗೌಡ ಅವರು ಗೇಮನ್ನ ಚೆನ್ನಾಗಿ ಆಡಿದ್ದಾರೆ ಆಕ್ಚುಲಿ. ಬಟ್ ಅನ್ನೆಸೆಸರಿ ಮಾತುಗಳು ತುಂಬಾನೇ ಇದ್ವು. ಅದರಲ್ಲೂ ಕೂಡ ಗಿಲ್ಲಿಯ ಬಗ್ಗೆ ಅವರ ಒಂದು ಟಚ್ನ ಬಗ್ಗೆ ಮಾತಾಡ್ತಾ ಇದ್ದ. ನನಗೆ ಇಷ್ಟನೇ ಆಗಿಲ್ಲ ಆಕ್ಚುಲ್ ಆಗಿ, ಸ್ವಲ್ಪನೂ ಇಷ್ಟ ಆಗಿಲ್ಲ. ಈ ಗಿಲ್ಲಿ ಬಗ್ಗೆ ಹೇಳಿದಾನೆ ಅಂತ ಅಷ್ಟೇ ಅಲ್ಲ, ಯಾಕಂತಂದ್ರೆ ಧನುಷ್ ಅದನ್ನ ಮಾಡೋದಿಲ್ಲ ಅನ್ನೋದಾದ್ರೆ ಇವರು ಬೇರೆಯವ್ರ ಬಗ್ಗೆ ಹೇಳ್ಬಹುದು. ಬಟ್ ಧನುಷ್ ಕಾವ್ಯನ ಟಚ್ ಮಾಡೋದು ಮಾಡೇ ಮಾಡ್ತಾರೆ. ಸೊ ಬ್ಯಾಡ್ ಟಚ್ ಅಂತ ನಾನು ಹೇಳ್ತಾ ಇಲ್ಲ, ಟಚ್ ಮಾಡೋದು. ಸೊ ಬ್ಯಾಡ್ ಟಚ್ ಆಗಿದ್ದಿದ್ರೆ ಕಾವ್ಯನೇ ಹೇಳ್ತಾ ಇದ್ರಲ್ವಾ. ಸೊ ರಘು ಅವರು ಕಾವ್ಯ ಅವರನ್ನ ಎತ್ಕೊಂಡಾಗ ಆಗಿರ್ಬಹುದು ಅಥವಾ ಬೇರೆ ಒಂದು ವಿಷಯದಲ್ಲಿ ಆಗಿರ್ಬೋದು, ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಇಲ್ಲ ನನಗೆ ಬ್ಯಾಡ್ ಟಚ್ ಅಂತ ಅನ್ಸಿದ್ರೆ ನಾನೇ ಮಾತಾಡ್ತಾ ಇದ್ದೆ ಅಂತ ಹೇಳಿ. ಸೇಮ್ ಅದೇ ರೀತಿಯಾಗಿ ಇಲ್ಲಿ ಕಾವ್ಯಗೆ ಅನ್ಸಿದ್ರೆ ಗಿಲ್ಲಿ ಏನಾದ್ರು ಬ್ಯಾಡ್ ಟಚ್ ಮಾಡಿದ್ದಾನೆ ಅಂತ ಅನ್ಸಿದ್ರೆ ಕಾವ್ಯನೇ ಮಾತಾಡ್ತಾ ಇದ್ಲು. ಧನುಷ್ ಅಲ್ಲಿ ಮೂಗ್ ತೋರಿಸೋ ಅವಶ್ಯಕತೆ ಇಲ್ಲ. ಸೊ ಹೀಗಾಗಿ ಧನುಷ್ದು ಸ್ವಲ್ಪ ಈ ವಾರದಲ್ಲಿ ಎಸ್ಪೆಷಲಿ ಸ್ವಲ್ಪ ಜಾಸ್ತಿನೇ ಜಲಸಿ ಕಾಣಿಸ್ತಾ ಇತ್ತು, ಜಾಸ್ತಿನೇ ಗೇಮ್ ಪ್ಲಾನ್ ಕಾಣಿಸ್ತಾ ಇತ್ತು. ಮೈಂಡ್ ಅಲ್ಲಿ ಏನೋ ಇಟ್ಕೊಂಡು ಕಾವ್ಯ ಮತ್ತೆ ಗಿಲ್ಲಿನ ದೂರ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಸ್ಟ್ರಾಟಜಿನ ಮಾಡ್ತಾ ಇದ್ರು ಅನ್ನೋದು ಕ್ಲಿಯರ್ ಆಗಿ ಎದ್ದು ಕಾಣಿಸ್ತಾ ಇತ್ತು. ಸೊ ಇದರಿಂದಾಗಿ ಧನುಷ್ಗೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ 100% ಸಿಗೋದೇ ಇಲ್ಲ. ಇನ್ನು ಕಾವ್ಯ ಶೈವ ಅವರು ಈ ಸಲದ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿದ್ರು. ಬಟ್ ನನಗೆ ಯಾಕೋ ಅವರು ಈ ಕಂಟೆಂಡರ್ ಟಾಸ್ಕ್ ಅಲ್ಲಿ ಇರಬಹುದು ಟಾಪ್ 6ಗೆ, ಬಟ್ ತುಂಬಾನೇ ಗೇಮನ್ನು ಚೆನ್ನಾಗಿ ಆಡಿ ಬಂದಿದ್ದಾರೆ ಅಂತ ಅನಿಸ್ತಾ ಇರಲಿಲ್ಲ. ಹಾಗೇನೆ ಅನ್ಸೋದಕ್ಕಲ್ಲಿ ಆ ರೀತಿಯಾಗಿ ಆಗಿಲ್ಲ ಕೂಡ. ಇನ್ನು ರಾಶಿಕಾ ಶೆಟ್ಟಿ ಅವರು ಟಾಸ್ಕ್ ಅನ್ನು ಚೆನ್ನಾಗಿ ಆಡಿದ್ರು ಆ್ಯಕ್ಚುಲಿ. ಬಟ್ ಓವರ್ ಆಲ್ ಆಗಿ ಬೇರೆ ವಿಷಯವನ್ನ ಕನ್ಸಿಡರ್ ಮಾಡೋದಾದ್ರೆ ಅನ್ನೆಸೆಸರಿಯಾಗಿ ಇವರು ಕೂಡ ನಾಮಿನೇಷನ್ ಸಮಯದಲ್ಲಾಗಿರ್ಬೋದು ಬೇರೆ ಸಮಯದಲ್ಲಾಗಿರ್ಬೋದು ಅವಶ್ಯಕತೆ ಇಲ್ಲದೆ ಇರುವಂತಹ ಜಗಳಗಳನ್ನು ಮೈ ಮೇಲೆ ಎಳ್ಕೊಳ್ತಾ ಇದ್ರು ಅಂತ ಅನಿಸ್ತಾ ಇತ್ತು. 100% ಇವಾಗ ಫಿನಾಲೆ ಹತ್ತಿರ ಇರುವಂತಹ ಸಮಯದಲ್ಲಿ ಇದನ್ನೆಲ್ಲ ಇಲ್ಲಿ ಎಂಟರ್ಟೈನ್ ಮಾಡೋದಿಲ್ಲ ಕಿಚ್ಚ ಸುದೀಪ್ ಅವರು. ರಾಶಿಕ್ ಅವ್ರಿಗೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗೋದಿಲ್ಲ, ಮಿಸ್ ಆಗೇ ಆಗುತ್ತೆ. ಸೊ ಇವಾಗ ಉಳ್ಕೊಳ್ಳೋದು ಯಾರು? ಅಶ್ವಿನಿ ಗೌಡ ಅವರು, ಧ್ರುವಂತ್ ಅವರು. ಇವರನ್ನ ಹೊರತುಪಡಿಸಿರೋ ಉಳ್ಕೊಳ್ಳೋದು ಮತ್ತೆ ಯಾರು ಅಂತ ಹೇಳಿದ್ರೆ ಉಳಿದಿರುವಂತಹ ಒಂದೇ ಒಂದು ಸ್ಪರ್ಧಿ. ಅವ್ರಿಗೆ ಸಿಗೋದು ಕೂಡ ನನ್ನ ಪ್ರಕಾರ ಡೌಟೇನೆ. ಯಾಕಂತಂದ್ರೆ ಅವರು ಅಂದ್ರೆ ರಕ್ಷಿತಾ ಶೆಟ್ಟಿ ಅವರಿಗೂ ಕೂಡ ಸಿಗೋ ಚಾನ್ಸಸ್ ಇತ್ತು. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಅವರು ಈ ಸಲ ಸ್ವಲ್ಪ ಜಾಸ್ತಿ ಓವರ್ ಪೊಸೆಸಿವ್ ಆಗಿ ಗಿಲ್ಲಿ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು. ಅವರ ನ್ಯಾಚುರಲ್ ಗೇಮ್ ಏನಿದೆ ಅದಿರಲಿಲ್ಲ. ಮತ್ತೆ ನಾಮಿನೇಷನ್ ಸಮಯದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಕನ್ಫ್ಯೂಸ್ ಆಗಿದ್ರು. ಸೊ ಹೀಗಾಗಿ ರಕ್ಷಿತ್ ಅವ್ರಿಗೂ ಕೂಡ ಮಿಸ್ ಆಗುತ್ತೆ. ಉಳ್ಕೊಳ್ಳೋದು ಅಶ್ವಿನಿ ಗೌಡ, ಧ್ರುವಂತ್. ಎಸ್ಪೆಷಲಿ ಈ ವಾರ ಅಂತ ಬಂದರೆ ಅಶ್ವಿನಿ ಗೌಡ ಅವರ ಗೇಮ್ ನೆಕ್ಸ್ಟ್ ಲೆವೆಲಲ್ಲಿತ್ತು. ಕೆಲವೊಂದಿಷ್ಟು ಮಾತುಗಳು ಅವ್ರ ಕಡೆಯಿಂದ ಕೂಡ ತಪ್ಪಾಗಿದೆ. ಈ ವಾರದಲ್ಲ ಆ್ಯಕ್ಚುಲಿ, ಈ ಹಿಂದೆ ತಪ್ಪಾಗಿದೆ. ಬಟ್ ಅದನ್ನು ಅವರು ಸ್ವಲ್ಪ ಜಸ್ಟಿಫಿಕೇಶನನ್ನು ಕೊಟ್ಕೊಂಡು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಬಟ್ ಅದು ತಪ್ಪು ಅಂತ ನನಗಂತೂ ಗೊತ್ತು, 100% ಗೊತ್ತು. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ಅವ್ರು ಹೇಳಿರೋದೇ ಬೇರೆ ರೀತಿಯಲ್ಲಿ, ನಂತರ ಅಲ್ಲಿ ನಾಮಿನೇಷನ್ ಸಮಯದಲ್ಲಿ ಅದನ್ನು ಪೋಟ್ರೆ ಮಾಡಿದ್ದೆ ಬೇರೆ ರೀತಿಯಲ್ಲಿ. ಬಟ್ ಕಿಚ್ಚ ಸುದೀಪ್ ಅವರು ಈ ಹಿಂದೆ ಅಶ್ವಿನಿ ಗೌಡ ಅವ್ರು ಮಾಡಿರೋ ತಪ್ಪನ್ನು ಜಾಸ್ತಿ ಕನ್ಸಿಡರ್ ಮಾಡಿಲ್ಲ. ಸಾರಿ ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ. ಬಟ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಧನುಷ್ ಅವ್ರ ಸ್ಟೈಲಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನನಗನ್ನಿಸ್ತು ಅಂತ ನಾನು ಹೇಳ್ಬೋದು ಅಷ್ಟೇ. ಯಾಕಂತ ಹೇಳಿದ್ರೆ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾ ಇಲ್ಲ, ನನ್ನ ಅನಿಸಿಕೆ ಇದು. ಸೊ ಅಶ್ವಿನಿ ಗೌಡ ಅವ್ರು ಏನಾದರೂ ತಪ್ಪು ಮಾಡಿದಾಗ ಜಾಸ್ತಿ ಅವ್ರಿಗೆ ಬೈದಿದ್ದಿಲ್ಲ. ಏನೋ ತೀರಾ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆದಾಗ ಅದನ್ನು ಅವ್ರಿಗೆ ಹೇಳಿ ನಂತರ ಅದನ್ನು ಸ್ವಲ್ಪ ಅವರಿಗೆ ಸಮಾಧಾನ ಕೂಡ ಮಾಡ್ತಾಯಿದ್ರು.
ನಿಮ್ಗೆ ಗೊತ್ತೇ ಇದೆ, ಆಬ್ವಿಯಸ್ಲಿ ನೀವೆಲ್ಲ ಎಪಿಸೋಡ್ ನೋಡಿರ್ತಾರೆ, ನಿಮ್ಗೆ ಗೊತ್ತೇ ಇದೆ. ಸೊ ಹೀಗಾಗಿ ಈ ವಾರದಲ್ಲಿ ಅಶ್ವಿನಿ ಗೌಡ ಅವರು ಆ ಒಂದು ವಿಷಯವನ್ನು ಹೊರತುಪಡಿಸಿದ್ರೆ ಟಾಸ್ಕಲ್ಲಿ ಹಾಕಿರೋ ಎಫರ್ಟ್ ಮಸ್ತಾಗಿ ಆಡಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಡೌಟ್ ಬೇಡ. ನಾನೇ ಹೇಳ್ತಾ ಇದ್ದೀನಿ, ನನಗೆ ಅಶ್ವಿನಿ ಗೌಡ ಅವರ ಒಂದು ಪರ್ಸನಲ್ ಗೇಮ್ ನಿಜವಾಗ್ಲೂ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಈ ವಾರ ಟಾಸ್ಕ್ ಅಂತ ಬಂದರೆ ಸೂಪರ್ವಾಗಿ ಆಡಿದ್ದಾರೆ. ಹಾಗೆಯೇ ಟಾಪ್ 6 ಕಂಟೆಂಡರ್ ಟಾಸ್ಕಲ್ಲೂ ಕೂಡ ಹೆವಿ ಎಫರ್ಟ್ ಹಾಕಿದ್ದಾರೆ. ಈ ವಾರ ವಿಡಿಯೋ ಅವರ ಎಫರ್ಟ್ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಆಲ್ಮೋಸ್ಟ್ ಅವರು ಎಲ್ಲರ ಜೊತೆ ಕೂಡ ಬೆರೆಯೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಅಟ್ಲೀಸ್ಟ್ ಬೆರಲಿಲ್ಲ ಅಂತ ಹೇಳಿದ್ರು ಕೂಡ, ಸಪ್ರೇಟಾಗಿ ಇದ್ದರೂ ಕೂಡ ಅಲ್ಲಾದರೂ ಅವ್ರದೇ ಆದಂತಹ ಒಂದು ಡಿಫ್ರೆಂಟ್ ಆಗಿರೋ ಗೇಮನ್ನು ಆಡ್ಲಿಕ್ಕೆ ಟ್ರೈ ಮಾಡ್ತಾಯಿದ್ರು. ಓವರಾಲ್ ಆಗಿ ಈ ಹಿಂದಿನ ಎಲ್ಲ ವಾರವನ್ನು ಕನ್ಸಿಡರ್ ಮಾಡಿದ್ರೆ ಈ ವಾರ ಅವ್ರದ್ದು ಟಾಸ್ಕಲ್ಲಿ ಎಫರ್ಟ್ ತುಂಬಾ ಹೆವಿ ಇತ್ತು. ಸೊ ಹೀಗಾಗಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಶ್ವಿನಿ ಗೌಡ ಅವ್ರಿಗೆ ಸಿಗುತ್ತೆ. ಸೊ ಇದು ನನ್ನ ಪ್ರಿಡಿಕ್ಷನ್. ಸೊ ರೀಸನ್ ಬೇರೆ ಬೇರೆ ಕೊಡಬಹುದೇನೋ ಕಿಚ್ಚ ಸುದೀಪ್ ಅವರು, ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗುತ್ತೆ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಇದರ ಜೊತೆಗೆ ಧ್ರುವಂತ್ ಅವರು ಕೂಡ ಈ ವಾರ ಹೈಲೈಟ್ ಆದರು. ಆ್ಯಕ್ಚುಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ 6 ಜನ ಒಂದು ಕಡೆ ಆಗಿದ್ರು ಈ ವಾರ. ಮತ್ತು ಇಬ್ಬರೇ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಇಬ್ಬರು ಕೂಡ ಒಂದು ರೀತಿ ಸಪ್ರೇಟ್ ಆಗಿದ್ರು. ಇವರಿಬ್ಬರೇ ಒಂದು, ಬಾಕಿ ಎಲ್ಲರೂ ಒಂದು ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿತ್ತು ಬಿಗ್ ಬಾಸ್ ಮನೆಯಲ್ಲಿ. ಅದರಲ್ಲೂ ಕೂಡ ಧ್ರುವಂತ್ ಅವರು ಈ ವಾರ ಕೆಲವೊಂದಿಷ್ಟು ವಿಷಯಗಳನ್ನು ನೇರನೇ ಹೇಳ್ತಾ ಇದ್ರು. ಅದನ್ನು ಕೇಳಿದಾಗ ನನಗೂ ಕೂಡ ಆ ಎಪಿಸೋಡನ್ನು ಡೈರೆಕ್ಟಾಗಿ ಕೇಳಿಸ್ಕೊಳ್ಳುವಾಗ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ, ಅವಶ್ಯಕತೆ ಇದೆಯಾ ಅಂತ ಅನ್ನಿಸ್ತಾ ಇತ್ತು. ಬಟ್ ಹಿಂದಿನ ಎಲ್ಲ ಎಪಿಸೋಡ್ಗಳನ್ನು ನೀವು ಒಂದ್ಸಲ ನೆನಪು ಮಾಡಿಕೊಂಡು ಲೈವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಅನ್ನೋದಾದರೆ, ರಘು ಅವರ ಬಗ್ಗೆ ಧ್ರುವಂತ್ ಅವರು ಮಾತಾಡಿರುವಂತಹ ಎಷ್ಟೋ ಮಾತುಗಳು ಸರಿಯಾಗಿದ್ದವು. ಬಟ್ ಅವ್ರು ಹೇಳುವಂತಹ ರೀತಿ ಏನಿದೆ ಸ್ವಲ್ಪ ಕೆಲವೊಂದಷ್ಟು ಸಲ ಅತಿ ಆಗ್ತಾ ಇದೆ ಅಂತ ಅನಿಸುತ್ತೆ ಅಷ್ಟೇ. ಬಟ್ ಧ್ರುವಂತ್ ಅವರ ಮಾತುಗಳೆಲ್ಲ ಸರಿಯಾಗಿಯೇ ಇದ್ವು. ಸೊ ಕೆಲವೊಂದಿಷ್ಟು ವಿಷಯಗಳಲ್ಲಿ, ಪೂರ್ತಿಯಾಗಿ ಅಂತಲ್ಲ, ಕೆಲವೊಂದಿಷ್ಟು ವಿಷಯಗಳಲ್ಲಿ ತೀರಾ ಅತಿರೇಕವಾಗಿ ಆಡ್ತಾರೆ, ಅದಂತೂ ಗೊತ್ತಿರೋ ವಿಚಾರನೇ. ಬಟ್ ಅದನ್ನು ಹೊರತುಪಡಿಸಿ ಟಾಸ್ಕ್ ಅಂತ ಬಂದರೆ ಅಥವಾ ಉಳಿದಿರೋ ಎಲ್ಲ ಆ್ಯಕ್ಟಿವಿಟಿಗಳನ್ನು ಸೇರಿಸಿದ್ರೆ, ಮನೆ ಕೆಲಸ ಅಂತ ಬಂದರೆ ಧ್ರುವಂತ್ ಅವರಂತೂ ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ. ಸೊ ಹೀಗಾಗಿ ಧ್ರುವಂತ್ ಅವರು ಕೂಡ ಈ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ತಗೊಳ್ಳುವಂತಹ ರೇಸಲ್ಲಂತೂ ಇದ್ದಾರೆ. ಇನ್ನೊಂದೆಡೆ ಅಶ್ವಿನಿ ಗೌಡ ಅವರು ಕೂಡ ಇದ್ದಾರೆ. ಸೊ ಇವರಿಬ್ಬರು ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಪಡ್ಕೊಳ್ಳುವಂತಹ ರೇಸಲ್ಲಿದ್ದಾರೆ. ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗಬಹುದು? ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಗಬಹುದು, ಇದು ನನ್ನ ಪ್ರಿಡಿಕ್ಷನ್. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಸೀಸನ್ ಮುಕ್ತಾಯ ಆಗ್ತಾ ಬಂತು. ಸೊ ಹೀಗಾಗಿ ಈ ಒಂದು ಇಡೀ ಸೀಸನನ್ನು ಕನ್ಸಿಡರ್ ಮಾಡಿ ಒಬ್ಬರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ನೀಡುವಂತಹ ಸಾಧ್ಯತೆ ಕೂಡ ಇದೆ. ಸೊ ಅದನ್ನು ಇವತ್ತಿನ ಎಪಿಸೋಡಲ್ಲೇ ನೀಡ್ತಾರಾ ಅಥವಾ ಮುಂದಿನ ವಾರ ತನಕ ವೇಟ್ ಮಾಡಬಹುದಾ? ನಿಮ್ಗೇನು ಅನಿಸುತ್ತೆ? ನನ್ನ ಪ್ರಕಾರ ಈ ವಾರದಲ್ಲೇ ನೀಡಬೇಕಾಗಿತ್ತು. ನೋಡೋಣ, ಮೋಸ್ಟ್ಲಿ ರವಿವಾರದ ಎಪಿಸೋಡಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇಡೀ ಸೀಸನ್ಗೋಸ್ಕರ ಸೇರಿಸಿ ಕೊಡಬಹುದೇನೋ. ಶನಿವಾರದ ಎಪಿಸೋಡಲ್ಲಿ ಕಿಚ್ಚನ ಚಪ್ಪಾಳೆಯನ್ನು ಯಾರಿಗಾದರೂ ಕೊಟ್ಟರೆ, ರವಿವಾರದ ಎಪಿಸೋಡಲ್ಲಿ ಇಡೀ ಸೀಸನನ್ನು ಸೇರಿಸಿ ಒಬ್ಬರಿಗೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಇಡೀ ಸೀಸನ್ಗೋಸ್ಕರ ಅಂತ, ಅಥವಾ ಚಪ್ಪಾಳೆ ಆಫ್ ದ ಸೀಸನ್ ಅಂತ ಹೇಳಿ ನೀಡಬಹುದು. ಆ ರೀತಿಯಾಗಿ ಸೀಸನ್ಗೋಸ್ಕರನೇ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಕೊಡ್ತಾರೆ ಅನ್ನೋದಾದರೆ ನಿಮ್ಮ ಪ್ರಕಾರ ಯಾರಿಗೆ ನೀಡಬಹುದು ಅಂತ ನಿಮ್ಗೆ ಅನಿಸುತ್ತೆ? ನನ್ನ ಪ್ರಿಡಿಕ್ಷನ್ ತುಂಬ ಹೆಸರುಗಳಿದ್ದಾವೆ, ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಸದ್ಯಕ್ಕಂತೂ ಈ ವಾರದ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಬಗ್ಗೆ ಮಾತಾಡೋದಾದರೆ, ನನ್ನ ಒಂದು ಅನಾಲಿಸಿಸ್ ಅಥವಾ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ ಒಂದು ಅಶ್ವಿನಿ ಗೌಡ ಅವರು ಬಿಟ್ಟರೆ ಧ್ರುವಂತ್ ಅವರು ಇಬ್ಬರಿಗೇ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇವರಿಬ್ಬರಲ್ಲಿ ಒಬ್ರಿಗೆ ಕೊಡಬಹುದು. ನನ್ನ ಅನಿಸಿಕೆ ಪ್ರಕಾರ ಅಶ್ವಿನಿ ಗೌಡ ಅವರಿಗೇ ಸಿಗೋ ಚಾನ್ಸಸ್ ತುಂಬ ಹೈ ಇದೆ. ಹಿಂದಿನ ಪ್ಯಾಟರ್ನ್ ಎಲ್ಲ ನೋಡ್ಕೊಂಡು ಬಂದರೆ ಅಶ್ವಿನಿ ಗೌಡ ಅವರು ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ಕ್ಯಾಪ್ಟನ್ಸಿ ಮಿಸ್ ಆಗಿದೆ, ಎಲ್ಲ ಮಿಸ್ ಆಗ್ತಾ ಬಂದಿದೆ ಅಲ್ವಾ. ಸೊ ಹೀಗಾಗಿ ಅಶ್ವಿನಿ ಗೌಡ ಅವರಿಗೆ ಸ್ವಲ್ಪ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಕೂಡ ಕೊಟ್ಟು ಇನ್ನಷ್ಟು ಸ್ವಲ್ಪ ಪುಷ್ ಕೊಡೋ ಚಾನ್ಸಸ್ ಇದೆ, ಫಿನಾಲೆ ಹತ್ತಿರ ಇರೋದ್ರಿಂದ. ಸೊ ಹೀಗಾಗಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಶ್ವಿನಿ ಗೌಡ ಅವ್ರ ಪಾಲಾಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗಂತ ಅವರು ಡಿಸರ್ವಿಂಗ್ ಇಲ್ವಾ? 100% ಡಿಸರ್ವಿಂಗ್ ಇದ್ದಾರೆ. ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಆ್ಯಕ್ಚುಲಿ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಅವ್ರು ಕೆಲವೊಂದಿಷ್ಟು ವಿಷಯಗಳನ್ನು ಸಿಕ್ಕಾಪಟ್ಟೆ ಮ್ಯಾನಿಪುಲೇಟ್ ಮಾಡಿ ಬೇರೆ ರೀತಿಯೇ ಹೇಳೋದೇನಿದೆ, ಆ ಒಂದು ವಿಷಯ ಆ್ಯಕ್ಚುಲಾಗಿ ನಂಗೆ ಸೇರೋದಿಲ್ಲ. ಮತ್ತು ಅವರು ಬೇರೆಯವರಿಗೆಲ್ಲ ಒಂದು ವಿಷಯವನ್ನು ಪಾಯಿಂಟ್ ಔಟ್ ಮಾಡಿ ಹೈಲೈಟ್ ಮಾಡ್ತಾರೆ. ಮತ್ತು ಆ ತಪ್ಪನ್ನು ಇವರೇ ಆಲ್ರೆಡಿ ಹಿಂದೆ ಕೂಡ ಮಾಡಿರ್ತಾರೆ, ಇನ್ನು ಮುಂದೆ ಕೂಡ ಮಾಡ್ತಾರೆ. ಬಟ್ ಬೇರೆಯವ್ರು ಮಾಡಿದಾಗ ಅದು ತಪ್ಪು ಅಂತ ಹೇಳ್ತಾ ಇರ್ತಾರೆ. ಆ ವಿಷಯವನ್ನು ಹೊರತುಪಡಿಸಿದರೆ ಅಶ್ವಿನಿ ಗೌಡ ಅವರು ಬೆಟರ್ ವೇನಲ್ಲಿ ಇದ್ದಾರೆ ಈ ಒಂದು ಬಿಗ್ ಬಾಸ್ಗೆ. ಹಾಗೆಯೇ ಬೇಕಾಗಿರೋ ಕಂಟೆಂಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರು ಡಿಸರ್ವಿಂಗ್ ಇದ್ದಾರೆ. ಬಟ್ ಆ ವಿಷಯವನ್ನು ಸರಿ ಮಾಡ್ಕೊಳ್ಬೇಕು. ಅದರಲ್ಲೂ ಕೂಡ ಈ ವಾರದ ವಿಷಯಕ್ಕೆ ಬರೋದಾದರೆ, ಟಾಸ್ಕಲ್ಲೆಲ್ಲ ಸೂಪರ್ವಾಗಿ ಆಡಿದ್ದಾರೆ. ಅವರ ಏಜಿಗೆ ಅವರು ಆಡಿರುವಂತಹ ಫಿಸಿಕಲ್ ಟಾಸ್ಕ್ಗಳೇನಿದ್ದಾವೆ ಕ್ರೇಜಿ ಅಂತಲೇ ಹೇಳ್ಬಹುದು. ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಈ ವಾರವಂತೂ ಅವರು ಡಿಸರ್ವ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.